ಪೈರು ಸಿಗತ್ತೆ. ಆ ಪೈರು ಇವೆಲ್ಲ ಎಲ್ಲ ಬಂದಂದ್ರೆ ಆ ವರ್ಷದ ಸಂಕೇತ, ಬೆಳೆ ಚೆನ್ನಾಗಾಗತ್ತೆ. ಇದನ್ನೆಲ್ಲ 5 ಪಂಚಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು. ಇಲ್ಲಿ ಮಹಾಗಣಪತಿ ವಿಶೇಷತೆ, ಅಲ್ಲಿ ಗಣಪತಿಗೆ ಹಚ್ಕೊಂಡು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಅಲ್ಲಿ ಒಳಿತಾಗುತ್ತೆ ಮತ್ತು ಕರಗಡಪು ನೈವೇದ್ಯ ಗಣಪತಿ ವಿಶೇಷ. ಎಷ್ಟು ವರ್ಷ ಹಳೆಯದು ಮತ್ತೆ ಇಲ್ಲಿ ಪೂಜೆ ಯಾವ ರೀತಿ, ಏನೇನು ಪೂಜೆ ಮಾಡಬೇಕು, ಏನೇನು ಜನರು ಯಾವ ಥರ ಒಳ್ಳೆ ಗುರುಭ್ಯೋ ನಮಃ ಹರಿಃ ಓಂ. ಇದು ಪ್ರಸನ್ನ ರಾಮೇಶ್ವರ ಸ್ವಾಮಿ ಅಂತ ಬಾಗಿಲಿನಲ್ಲಿ 5 ಪಂಚಲಿಂಗಗಳನ್ನ ಸ್ಥಾಪನೆ ಮಾಡಿದರು ಶಿವರಾಯಗೌಡರು. ಮೊದಲನೇ ಸೋಮೇಶ್ವರ ಸ್ವಾಮಿ, ಪ್ರಸನ್ನ ಸೋಮೇಶ್ವರ ಸ್ವಾಮಿ. ಎರಡನೇದು ಕೋಟೆ ರಾಮೇಶ್ವರ, ಕಾಶಿ ವಿಶ್ವೇಶ್ವರ, ರವಿ ಗಂಗಾಧರೇಶ್ವರ, ಪ್ರಸನ್ನ ರಾಮೇಶ್ವರ ಅಂತ 5 ಪಂಚಲಿಂಗಗಳನ್ನ ಕೆಂಪೇಗೌಡರು ಸ್ಥಾಪನೆ ಮಾಡಿದರು. ಉಮ್ಮಡಿ ಕೆಂಪೇಗೌಡರು ಸ್ಥಾಪನೆ ಮತ್ತೆ ಇಮ್ಮಡಿ ಕೆಂಪೇಗೌಡರು ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. 4 ದೇವಸ್ಥಾನಗಳನ್ನ ಅವರು ಕಟ್ಟಿಸಿದ್ರು. ಅದರಲ್ಲಿ ಪ್ರಸನ್ನ ರಾಮೇಶ್ವರ ಅಂತ, ಮುಂದೆ ಗೌರಮ್ಮನ ಕೆರೆ ಅಂತ ಇದೆ, ಆ ಕೆರೆ ಮುಂಭಾಗದಲ್ಲಿರೋ ಪ್ರಸನ್ನ ರಾಮೇಶ್ವರ ಸ್ವಾಮಿ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಮಾಘ ಮಾಸ ಮಹಾಶಿವರಾತ್ರಿ ದಿನ ಮಹಾನ್ಯಾಸಪರವಕಾಶ ರುದ್ರಾಭಿಷೇಕಗಳು ನಡೆಯುತ್ತೆ. ಇಲ್ಲಿ ಮಹಾಗಣಪತಿ ವಿಶೇಷತೆ, ಅಲ್ಲಿ ಗಣಪತಿಗೆ ಹಚ್ಕೊಂಡು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಅಲ್ಲಿ ಒಳಿತಾಗುತ್ತೆ ಮತ್ತು ಕರಗಡಪು ನೈವೇದ್ಯ ಗಣಪತಿ ವಿಶೇಷ. ಏನೇ ಸಂಕಲ್ಪ ಮಾಡಿಕೊಂಡು ಗಣಪತಿಗೆ ಕರಗಡಪು ನೈವೇದ್ಯ ಮಾಡಿದ್ರೆ ಏನೇ ಕೆಲಸ ರಾಮೇಶ್ವರ ಸ್ವಾಮಿ ಅವ್ರು ಏನೇ ಕೆಲಸ ಕಾರ್ಯಗಳು ಏನೇ ಒಂದು ಇದಿದ್ರು ರುದ್ರಾಭಿಷೇಕ ಮಾಡಿಸಿದ್ರೆ ಪರಿಹಾರ ಆಗುತ್ತೆ. ಅಮ್ಮನವ್ರಿಗೂ ಸಹ ಯಾರೋ ಮದುವೆ ಆಗ್ತೀರಿ ಮಕ್ಕಳಾಗ್ತಿದ್ರು ಅಮ್ಮನವ್ರಿಗೆ ಅರಕೆ ಕಟ್ಕೊಂಡು ಹೋಗ್ತಾರೆ, ಅದು ಒಳ್ಳೆಯದಾಗಿದೆ. ಪಾರ್ವತಾತ್ಮಕ ರಾಮೇಶ್ವರ ಬೆಳಿಗ್ಗೆ 7 ಗಂಟೆಯಿಂದ 10:30ವರೆಗೂ ಇರ್ತದೆ. ಬೇರೆ ದಿವಸಗಳಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ, ಪೂಜೆ ಮುಗಿಸ್ಕೊಂಡು ಸಾಯಂಕಾಲ ಒಂದು 5 ಗಂಟೆಯಿಂದ 6 ಗಂಟೆ ಜನ ಬರೋ ಟೈಮಲ್ಲಿ ಇದ್ದೇ ಇರ್ತೀವಿ. ಮಾಗಡಿಯಿಂದ ಒಂದು ಅರ್ಧ ಕಿಲೋಮೀಟರ್, ಬಸ್ ಸ್ಟ್ಯಾಂಡಿಂದ ಅರ್ಧ ಕಿಲೋಮೀಟರ್, ಗೌರಮ್ಮ ಕೆರೆ ಮುಂಭಾಗದಲ್ಲೇ ಇದೆ. ಗೌರಿ ಹಬ್ಬದಲ್ಲಿ ವಿಶೇಷ, ಇಲ್ಲಿ ಗೌರಿ ಹಬ್ಬದಲ್ಲಿ ಗೌರಿ ಕೂರಿಸ್ತೀವಿ. ಸುಮಾರು ಕೆಂಪೇಗೌಡರ ಕಾಲದಿಂದ ಬಂದಿರೋ ವಿಶೇಷತೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಮ್ಮ ಕೆರೆಗೆ ಅಲ್ಲಿ ಪೂಜೆ ಮಾಡಿ, ಅಲ್ಲಿ ಗಂಗೆ ಪೂಜೆ ಮಾಡಿ ಅಲ್ಲಿ ತೆಗಿತೀವಿ. ಅಲ್ಲಿ ಮಣ್ಣು ಸಿಗುತ್ತೆ, ಇಲ್ಲಾಂದರೆ ಪೈರು ಸಿಗುತ್ತೆ. ಆ ಪೈರು ಇವೆಲ್ಲ ಎಲ್ಲ ಬಂದಂದ್ರೆ ಆ ವರ್ಷದ ಸಂಕೇತ, ಬೆಳೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಅಷ್ಟಕುಂಭ ಬಂದರೆ ಸುಮಂಗಲಿಯರಿಗೆ ಒಳ್ಳೆಯದು, ಆ ಥರ ಒಳ್ಳೆಯದು ಅಂತ ಅಂದ್ಬಿಟ್ಟು ಬರ್ತಾರೆ. ಪೂಜೆ ಮಾಡಿ ಅದು ಬೆಳಗಿನ ಜಾವ ಗೌರಿ ಹಬ್ಬದಿಂದ ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅದು 5 ದಿನಗಳ ಕಾಲ ಗೌರಿ ಇಟ್ಟಿರ್ತೀವಿ. ಹೊಸ್ದಾಗಿ ಮದುವೆ ಆದವರು ಅಲ್ಲಿ ಬಂದು ಮೊದಲನೇ ಗೌರಿ ಪೂಜೆ ಮಾಡಿ, ಇಲ್ಲಿ ಗೌರಿ ಪೂಜೆ ಮಾಡಿ ಭಾಗ್ನ ಸಮರ್ಪಣೆ ಮಾಡಬೇಕು ಅನ್ನೋದು ಪ್ರತೀತಿ. ಹಿಂದಿನ ಕಾಲದಿಂದ ಕೆಂಪೇಗೌಡರ ಕಾಲದಿಂದ ಬಂದಿರೋ ಪ್ರತೀತಿ. ಅದಕ್ಕೆ ಇಲ್ಲಿ ಗೌರಮ್ಮನ ಕೆರೆ ಅಂತ ಅದಕ್ಕೆ ಹೆಸರು ಬಂದಿರೋದು. ಅದು ವಿಶೇಷತೆ. ಗೌರಿನೇ ವಿಶೇಷ ಜಾಸ್ತಿ. ಧನ್ಯವಾದ.